ನಮಸ್ತೆ ನೋಡಿ, ಇವರು ಹರೀಶ್ ಕುಮಾರ್ ಅಂತೇಳಿ ಇವರು ಒಂದು ನೋಟಲ್ಲಿ ಕಂಪ್ಲೀಟ್ ಅಣ್ಣವ್ರದ್ದು ಹುಟ್ಟಿದ ದಿನ ಮತ್ತು ಅವ್ರ ಸ್ಟೋರಿ, ಅವ್ರ ಮಕ್ಕಳು ಪ್ರತಿಯೊಂದು ಇದರಲ್ಲಿ ಇದು ನೋಡಿದ್ರೆ ನಿಮಗೆ ಯಾವ ಟೈಮಲ್ಲಿ ಅವರಿಗೆ ಏನೇನು ಪ್ರಶಸ್ತಿಗಳು ಸಿಕ್ಕಿರೋದು ಪ್ರತಿಯೊಂದು ಹಾಕಿದ್ದಾರೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್, ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ, ತಾಯಿ ಲಕ್ಷ್ಮಮ್ಮ, ಪಾರ್ವತಮ್ಮ ವರದಣ್ಣ, ಇಲ್ಲಿ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಪೂರ್ಣಿಮಾ ಲಕ್ಷ್ಮಿ ಅವರ ಮಕ್ಕಳು, ನನ್ನ ತಾಯಿ, ಅವರು ಕೆಳಗೆಲ್ಲ ಬರೆದಿದ್ದಾರೆ. ಜೊತೆಗೆ ಹೇಳಬೇಕಾದ್ರೆ ನನ್ನ ತಾಯಿ ಕೌಶಿಕ, ಕನ್ನಡ ತಂದೆ ಮುಕುಟೇಶ್ವರ, ಕನ್ನಡ ನನ್ನ ಭಾಷೆ, ಕನ್ನಡ ನನ್ನ ಧರ್ಮ, ಕನ್ನಡ. ಇನ್ನೊಂದು ಕರ್ನಾಟಕದ ನಕ್ಷೆ ಬರೆದು ಅದರಲ್ಲಿ 5,000 ಪ್ರತಿಮೆಗಳಿದೆ ಅಣ್ಣವರು. 5,000 ಬರೀ ಕರ್ನಾಟಕದಲ್ಲಿ 5,000 ಪ್ರತಿಮೆಗಳಿದೆ. ಚಾಮರಾಜನಗರ, ಗಾಜನೂರು ಅಣ್ಣವರ ಊರು. ಪ್ರತಿಯೊಂದು ಈ ನೋಟಲ್ಲಿ ನಿಮಗೆ ಏನು ಬೇಕು ಹೇಳಿ. 1976 ಡಾಕ್ಟರೇಟ್, ಪದ್ಮಭೂಷಣ 1983, 1985 ಕೆಂಟಕಿ ಕರ್ನಲ್, 1992 ಕರ್ನಾಟಕ ರತ್ನ, 1995 ದಾದಾ ಸಾಹೇಬ್ ಫಾಲ್ಕೆ, 1999 ನಾಡೋಜ ಪ್ರಶಸ್ತಿ, 2003 ವಾಟಿಕ ವರ್ಷದ ಕನ್ನಡಿಗ, 2005 ಸಾರ್ಥಕ ಸುವರ್ಣ ಪ್ರಶಸ್ತಿ. ಒಟ್ಟು 11 ರಾಜ ಪ್ರಶಸ್ತಿಗಳು, ಒಟ್ಟು ಮತ್ತೆ 9 ಉತ್ತಮ ನಟ ಪ್ರಶಸ್ತಿ. ಶಂಕರ್ಗುರು ಚಿತ್ತ ದೂರದರ್ಶನ, ಸ್ವಲ್ಪ ದೂರ, ಶಂಕರ್ಗುರು ಚಿತ್ತ ದೂರದರ್ಶನ ಮೊದಲ ಕನ್ನಡ ಸಿನಿಮಾ. ಮತ್ತು ಈ ಕಡೆಗೆ ಮೊದಲನೇ ಚಿತ್ರ ಅಣ್ಣವ್ರದ್ದು ಬೇಡ್ರ ಕಣ್ಣಪ್ಪ, 50ನೇ ಚಿತ್ರ ಚಂದವಳ್ಳಿ ತೋಟ, 100ನೇ ಚಿತ್ರ ಭಾಗ್ಯದ ಬಾಗಿಲು, 150ನೇ ಚಿತ್ರ ಗಂಧದ ಗುಡಿ, ದೇವತಾ ಮನುಷ್ಯ, 200ನೇ ಸಿನಿಮಾ ಶಬ್ದವೇದಿ, 206, 14 ವರ್ಷಗಳ 100 ಸಿನಿಮಾ. ಭಕ್ತ ಅಂಬರೀಷ ಕನಸಾಗಿ ಉಳಿಯಿತು. ಅದಕ್ಕೆ ಹೇಳೋದು ನೋಡಿ, ನಾವು ಆಡುವ ನುಡಿ ಕನ್ನಡ ನುಡಿ, ನಾವು ಮಾತಾಡೋದು ಕನ್ನಡ ಅಂಥೇಳಿ ಅಣ್ಣವರು ಕನ್ನಡನ ಎತ್ತಿ ಇವತ್ತು ಈ ಕನ್ನಡ ಈ ಮಟ್ಟದಲ್ಲಿ ಬೆಳೆಯೋಕ್ಕೆ ಅಣ್ಣವ್ರದ್ದು ಇದರಲ್ಲಿ ಮುಖ್ಯವಾದ ಪಾತ್ರ ಇದೆ. ಯಾಕಂದರೆ ಅದಕ್ಕೆ ಹೇಳೋದು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ಇದು ವರ್ಲ್ಡಲ್ಲಿ ಎಲ್ಲ ಕಡೆಗೂ ಅವರು 5,000 ಯಾರ್ದೂ ಇಲ್ಲ ಇದುವರೆಗೆ. ಸ್ಟ್ಯಾಚ್ಯೂಸ್ 5,000 ಯಾರ್ದೂ ಇಲ್ಲ, ಅಣ್ಣವ್ರದ್ದು ಇದೆ. ಈಗ ಪೂದು ಕೂಡ ಅದು ಲಿಮಿಟಲ್ಲಿ ಹೋಗ್ತಾ ಇದೆ, ಅದೇ ಥರ ಅಲ್ವಾ? ಹೌದು. ಅದರಿಂದ ಇವರ ಒಂದು ಈ ನೋಟಿಗೆ ಮಾಡಿರೋದಕ್ಕೆ ಜನಗಳಿಗೆ ಒಂದು ಒಳ್ಳೆಯ ಒಂದು ಮಾಹಿತಿ ಸಿಗುತ್ತೆ. ನಿಮಗೇನಾದರೂ ನೋಟ್ ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅವ್ರನ್ನ ಬಂದು ಸಿಕ್ಬಿಟ್ಟು ಈ ನೋಟ್ಗಳು ತೊಗೊಳ್ಳಿ, ಸಾರ್ಥಕ ಆಗುತ್ತೆ. ಅಣ್ಣವ್ರದ್ದು ಪ್ರತಿಯೊಂದು ಇದೆ. ನನ್ನ ಹತ್ರ ಕೂಡ ಬುಕ್ಕು ಕೂಡ ಇದೆ ಅಣ್ಣವ್ರದ್ದು. ಓದ್ತಾ ಇದ್ರೆ 10 ವರ್ಷ ಬೇಕು ಅಷ್ಟು ಬುಕ್ ಇದೆ ನನ್ನ ಹತ್ರ. ದಿನ ಸ್ವಲ್ಪ ಓದ್ತೀನಿ, ನಾನು ಸ್ವಲ್ಪ ಓದ್ತೀನಿ. ಅದರಲ್ಲಿ ಅವರು ಏನಿದೆ ಅದನ್ನೆಲ್ಲ ಕಾಯಕ ನಾವು ತೊಗೊಳ್ಬೇಕು. ಬರೀ ಅಣ್ಣವ್ರ ಅಭಿಮಾನಿ ಆಗಿದ್ರೆ ಆಗಿಲ್ಲ, ಅಣ್ಣವ್ರು ಯಾವ ಥರ ನಡ್ಕೊಂಡ್ರು, ಜೀವನ ಯಾವ ಥರ ಸಾಗಿಸಿದ್ರು, ಎಷ್ಟು ಸಭ್ಯತೆ, ಅಷ್ಟು ದೊಡ್ಡ ನಟನಾದರೂ ಎಲ್ಲರ ಜೊತೆಗೆ ಬಾಳೋರು, ಅದನ್ನು ಎಲ್ಲ ಅಭಿಮಾನಿ ದೇವರುಗಳು ಅನುಸರಿಸ್ಕೋಬೇಕು. ಆವಾಗ ಅಣ್ಣವ್ರ ಅಭಿಮಾನಿ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು.